ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನವೆಂಬರ್ 15 ಅಥವಾ 16ರಂದು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಸಿಎಂ ಬದಲಾವಣೆ ಖಚಿತ ಅಂತ ಹೊಸ ಬಾಂಬ್ ಸಿಡಿಸಿದ ಆರ್ ಅಶೋಕ್ ಕುರ್ಚಿ ಬದಲಾಗದಿದ್ರೆ ಡಿಕೆಶಿ ಒದ್ದು ಕಿತ್ಕೊಳ್ತಾರೆ ಅಂತ ಭವಿಷ್ಯ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಅಶೋಕ್ ಮಾತಿಗೆ ಸಿದ್ದುಗುದ್ದು ಬಿಜೆಪಿಯವರು ಮೊದಲು ಅವರ ಪಕ್ಷದ ಸಮಸ್ಯೆ ಸರಿಪಡಿಸಿಕೊಳ್ಳಲಿ ನಮ್ಮ ಸಿಎಂ ಬದಲಾವಣೆಯನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಟಾಂಗ್ ಕೆಂಪು ಉಗ್ರರಿಂದ ಮುಕ್ತವಾಗುತ್ತಾ ಕರ್ನಾಟಕ ಇಂದು ಶರಣಾಗಲಿರುವ ಕುಂದಾಪುರ ಮೂಲದ ನಕ್ಸಲ್ ಮಹಿಳೆ ತೊಂಬಟ್ಟು ಲಕ್ಷ್ಮಿ ಶಸ್ತ್ರತ್ಯಾಗ ಮಾಡಿ ಸಾಮಾಜಿಕ ಜೀವನಕ್ಕೆ ವಾಪಸ್ ಹಿನ್ನೆಲೆ ಕುಟುಂಬ ಖುಷ್ ಬಿಎಂಟಿಸಿ ಬಸ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಮುಂದಿದ್ದ ಕಾರಿನ ಬಾಗಿಲನ್ನ ದಿಢೀರನೆ ತೆರೆದ ಪರಿಣಾಮ ಕೆಳಗೆ ಬಿದ್ದ ಬೈಕ್ ಹಿಂಬದಿಯಿಂದ ಬಂದ ಬಿಎಂಟಿಸಿ ಬಸ್ ಹರಿದು ಮಹಿಳೆ ಸಾವು ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ನಡೆಯುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ವಾಪಸ್ ಸಚಿವೆ ಹೆಬ್ಬಾಳ್ಕರ್ ಭರವಸೆ ಮೇರೆಗೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸದಿದ್ರೆ ಮತ್ತೆ ಪ್ರತಿಭಟನೆಯ ಎಚ್ಚರಿಕೆ ಜೈಲಿನಿಂದ ಹೊರಬಂದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದ್ದ ದರ್ಶನ್ರಿಂದ ಮತ್ತೆ ಶಾಕ್ ಡೆವಿಲ್ ಬಳಿಕ ಬೇರೆ ಸಿನಿಮಾಗಳನ್ನ ಒಪ್ಪಿಕೊಂಡು ಪಡೆದಿದ್ದ ಅಡ್ವಾನ್ಸ್ ವಾಪಸ್ ಕೆವಿಎನ್ ಪ್ರೊಡಕ್ಷನ್ ಅಡಿಯ ದರ್ಶನ್ ಪ್ರೇಮ್ ಸಿನಿಮಾಗೂ ಬ್ರೇಕ್ ಎನ್ನುವ ಮಾಹಿತಿ ಹತ್ತೊಂಬತ್ತು ದಿನದಲ್ಲಿ ಸುಮಾರು 31 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಪವಿತ್ರ ಸಂಗಮದಲ್ಲಿ ಮಿಂದೆದ್ದ 77 ದೇಶಗಳ ರಾಜತಾಂತ್ರಿಕರು ಇದುವರೆಗೂ 1 ಲಕ್ಷ ಮಂದಿ 650ಕ್ಕೂ ಹೆಚ್ಚು ವಿಮಾನಗಳಲ್ಲಿ ಪ್ರಯಾಗ್ರಾಜ್ಗೆ ಪ್ರಯಾಣ ರಾಜ್ಯದಿಂದ ಪ್ರಯಾಗ್ರಾಜ್ಗೆ ತೆರಳೋ ವಿಮಾನ ಫೆಬ್ರವರಿ 26ರವರೆಗೂ ಸೋಲ್ಡ್ ಔಟ್ ತಮ್ಮ ಮನೆಗಳಿಗೆ ವಾಪಸ್ ಬರಲು ಜನ ಪರದಾಟ ಬಸ್ ರೈಲು ಅಥವಾ ವಿಮಾನಗಳು ಸಿಗದೆ ಕಂಗಾಲು ಬಳ್ಳಾರಿಯ ಕೆಕೆಆರ್ಟಿಸಿಯಿಂದ ಮಹಾಕುಂಭಕ್ಕೆ ವಿಶೇಷ ಬಸ್ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಪ್ರಯಾಗ್ರಾಜ್ಗೆ ವಿಶೇಷ ಬಸ್ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಪರದಾಟ ಹಿನ್ನೆಲೆ ನಿಗಮದಿಂದ ಬಸ್ ಸೌಲಭ್ಯ ಮಹಾಕುಂಭ ಮೇಳಕ್ಕೆ ಹೋಗಿದ್ದ ಬೆಳಗಾವಿಯ ಯಾತ್ರಾರ್ಥಿಗಳು ಸುರಕ್ಷಿತವಾಗಿ ವಾಪಸ್ ಕಾಲ್ತುಳಿತದಲ್ಲಿ 4 ಮಂದಿ ಸಾವನ್ನಪ್ಪಿದ್ರೆ 4ವರಿಗೆ ಗಾಯ ಉಳಿದ 52 ಯಾತ್ರಾರ್ಥಿಗಳು ನಿನ್ನೆ ಸಂಜೆ ಬೆಳಗಾವಿಗೆ ಆಗಮನ ಉತ್ತರ ಪ್ರದೇಶಕ್ಕೆ ಕುಂಭಮೇಳಕ್ಕೆಂದು ಬರ್ತಿರೋ ಜನ ಅಯೋಧ್ಯೆಗೂ ಭೇಟಿ 10 ದಿನಗಳಲ್ಲಿ ರಾಮ ಜನ್ಮಭೂಮಿಗೆ 70 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನಿತ್ಯ ಸರಾಸರಿ 7 ಲಕ್ಷ ಮಂದಿ ಬಾಲರಾಮನ ದರ್ಶನ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಿತಿಮೀರಿದ ಕಾಡಾನೆ ಮಾನವ ಸಂಘರ್ಷ ಐದಳ್ಳಿ ಗ್ರಾಮದ ಸುತ್ತಮುತ್ತ 4-5 ತಿಂಗಳಿನಿಂದ ಒಂಟಿ ಸಲಗದ ಉಪಟಳ ಜೀವ ಭಯದಲ್ಲಿ ಜನರಿಂದ ಓಡಾಟ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹಾವೇರಿ ನಗರಸಭೆ ವಿರುದ್ಧ ಸಿಡಿದೆದ್ದ ಸಾರ್ವಜನಿಕರು 70 ದಿನಗಳ ಹಿಂದೆ ಶುರುವಾದ ಚರಂಡಿ ಕಾಮಗಾರಿ ಇನ್ನೂ ಅಪೂರ್ಣ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರವಾಸಿಗಳ ಆಕ್ರೋಶ ಜನರ ಜೀವನದ ಜೊತೆ ಚೆಲ್ಲಾಟವಾಡ್ತಿದ್ದ ಬಸ್ ಚಾಲಕನಿಗೆ ಶಿಕ್ಷೆ ರೀಲ್ಸ್ ನೋಡುತ್ತಾ ಬಸ್ ಚಲಾಯಿಸಿದ ಕೆಎಸ್ಆರ್ಟಿಸಿ ಚಾಲಕ ಅಮಾನತು ಪದೇ ಪದೇ ಎಚ್ಚರಿಕೆ ಕೊಟ್ಟರೂ ತಿದ್ದಿಕೊಳ್ಳದ ಕೋಲಾರದ ಶ್ರೀನಿವಾಸ್ ಸಸ್ಪೆಂಡ್ ಲೈವ್ ಶೋ ವೇಳೆ ವಿವಾದ ಮಾಡಿಕೊಂಡ ಖ್ಯಾತ ಗಾಯಕ ಉದಿತ್ ನಾರಾಯಣ್ ಸೆಲ್ಫಿ ತೆಗೆದುಕೊಳ್ಳಲು ಬಂದ ಮಹಿಳಾ ಅಭಿಮಾನಿಯ ತುಟಿಗಳಿಗೆ ಮುತ್ತು ಗಾಯಕನ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ಗಂಡನ ಕಿಡ್ನಿ ಮಾರಿ ಬಂದ 10 ಲಕ್ಷ ಹಣದ ಜೊತೆ ಪ್ರಿಯಕರನೊಂದಿಗೆ ಪತ್ನಿ ಎಸ್ಕೇಪ್ ಮಗಳ ಶಿಕ್ಷಣ ಹಾಗೂ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತ ಪುಸಲಾಯಿಸಿ ಕೃತ್ಯ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯಲ್ಲಿ ಘಟನೆ
ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಶಾಕ್ ಮೇಲೆ ಶಾಕ್. ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದ 8 ಮಂದಿ ನಾಯಕರು ಬಿಜೆಪಿಗೆ ಸೇರ್ಪಡೆ. ಚುನಾವಣೆಗೆ 3 ದಿನ ಬಾಕಿ ಇರುವಾಗಲೇ ಟಿಕೆಟ್ ವಂಚಿತರಾಗಿದ್ದ ಶಾಸಕರು ಕಮಲಕ್ಕೆ ಉಘೆ. ತೆಲಂಗಾಣ ಕಾಂಗ್ರೆಸ್ ಶಾಸಕನ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಬೆಳ್ಳಿ, ಫರ್ನಿಚರ್, ಕಾಫಿ ಟೇಬಲ್ನಿಂದ ಬೆಡ್ವರೆಗೂ ಸಂಪೂರ್ಣ ಸಿಲ್ವರ್. ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ ಶಾಸಕ ಅನಿರುದ್ಧ ರೆಡ್ಡಿ ಹೋಮ್ ಟೂರ್ ವಿಡಿಯೋ. ಇಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಅಂಡರ್ 19 ಮಹಿಳಾ ವಿಶ್ವಕಪ್ ಫೈನಲ್ ಹಣಾಹಣಿ. 2ನೇ ಬಾರಿ ಟ್ರೋಫಿ ಗೆಲ್ಲುವ ತವಕದಲ್ಲಿ ಭಾರತದ ವನಿತೆಯರು. ಇತ್ತ ಮುಂಬೈನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಅಂತಿಮ T20 ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.